ಇವತ್ತು ಕೂಡ ಅದೇ ಪ್ರಯತ್ನ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವಾಗವಾಗ ಎಸ್ ಪಾಟೀಲ್ ನಡಳ್ಳಿ ಹೋರಾಟ ಮಾಡ್ತಾನೆ, ಅವಾಗ ಪೊಲೀಸರಿಂದ ಟೆಂಪ್ಟ್ ಮಾಡುವಂಥ ಪ್ರಯತ್ನಗಳು ನಡೆದಿದೆ. ಇದಕ್ಕೆ ಉದಾಹರಣೆ ಇದೆ. ನನಗೆ ಓಟ್ ಹಾಕೋರು ಜನ ಅಪ್ಪಾಜಿ ನಾಡಗೌಡರಲ್ಲ. ಅಪ್ಪಾಜಿ ನಾಡಗೌಡ ಆಶೀರ್ವಾದ ಅವಶ್ಯಕತೆಯೂ ನನಗಿಲ್ಲ, ಅವ್ರ ಓಟು ನನಗೆ ಬೇಡ. ಎಲ್ಲ ಕಡೆ ನಾನೇ ಹೋಗಿ ಬಡಿಬೇಕಂತ ಇರಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಬಡಿದ್ರು ನಾನು ಬಡ್ದಂಗೆ ಈಗ ನಾನೇ ಹೋಗಿ ಬಡಿಬೇಕು ಹೇಳೋದು ನೋಡಿದ್ರೆ ಹೆಂಗೈತಂದ್ರೆ, ಒಂದು ನಿಮಿಷ ಕೇಳ್ರಿ, ಒಂದು ನಿಮಿಷ. ಅಯ್ಯ, ನೀವು ವೈಯಕ್ತಿಕ ಜೀವನ ಇತಿಹಾಸ ತೆಗೆದು ನೋಡಿ. ನಾನು ಕಾಲೇಜ್ ಒಂದು ನಿಮಿಷ ಸರ್, ನಾನು ಪ್ರತಿ ಹಂತದಲ್ಲಿ ಹೋರಾಟ ಮಾಡಿದ್ದೇನೆ. ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಕಡೆ ನಾನೇ ಹೋಗಿ ಬಡಿಬೇಕಂತ ಇರಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಬಡಿದ್ರು ನಾನು ಬಡ್ದಂಗೆ ಈಗ ನಾನೇ ಹೋಗಿ ಬಡಿಬೇಕು ಅಂತ ನೀವು ಹೇಳೋದು ನೋಡಿದ್ರೆ ಹೆಂಗೈತಂದ್ರೆ, ಅಲ್ಲ ನೀವು ಹೇಳೋದು ನೋಡಿದ್ರೆ ಹೆಂಗೈತಂದ್ರೆ, ಒಂದು ನಿಮಿಷ ಕೇಳ್ರಿ, ಒಂದು ನಿಮಿಷ. ಅಯ್ಯ, ನೀವು ನೋಡ್ರಿ, ನಾನು ಯಾವ ಕಾರಣಕ್ಕೂ ಆ ರೀತಿಯಾದಂಥ ರಾಜಕಾರಣ ಮಾಡಿಲ್ಲ. ಆ ರೀತಿಯಿಂದ ಮಾಡುವಂಥದ್ದಲ್ಲ. ನನ್ನ ರಾಜಕೀಯ ಜೀವನ, ನನ್ನ ವೈಯಕ್ತಿಕ ಜೀವನದ ಇತಿಹಾಸ ತೆಗೆದು ನೋಡಿ. ನಾನು ಕಾಲೇಜ್ ಒಂದು ನಿಮಿಷ ಸರ್, ನಾನು ಪ್ರತಿ ಹಂತದಲ್ಲಿ ಹೋರಾಟ ಮಾಡಿದ್ದೇನೆ. ಇಲ್ಲೇ ಇದೇ ಪತ್ರಿಕಾಗೋಷ್ಠಿ ಇದೇ ಜಾಗದಲ್ಲಿ ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನನ್ನ ಮೇಲೆ ಅಟ್ಯಾಕ್ ಆಯಿತು, ನಿಮಗೆಲ್ಲ ಗೊತ್ತಿದೆ. ನಾನು ಅವತ್ತೂ ಕೂಡ ನಾನು ತಾಳ್ಮೆ ಕಳ್ಕೊಂಡಿಲ್ಲ. ನನ್ನ ಅವತ್ತು ಕೂಡ ಟೆಂಪ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಇವತ್ತು ಕೂಡ ಅದೇ ಪ್ರಯತ್ನ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವಾಗವಾಗ ಎಸ್ ಪಾಟೀಲ್ ನಡಳ್ಳಿ ಹೋರಾಟ ಮಾಡ್ತಾನೆ, ಅವಾಗ ಪೊಲೀಸರಿಂದ ಟೆಂಪ್ಟ್ ಮಾಡುವಂಥ ಪ್ರಯತ್ನಗಳು ನಡೆದಿದೆ. ಇದಕ್ಕೆ ಉದಾಹರಣೆ ಇದೆ, ಸಾಕ್ಷಿ. ಈಗ ನಾಡಗೌಡರು ಏನು ಹೇಳಿದ್ದಾರೆ, ನಡಹಳ್ಳಿ ಅವರು ನಾನು ಒಂದು ನಿಮಿಷ ಹೇಳ್ತೀನಿ. ನಾನು ನ್ಯಾಚುರೋಪತಿಗೆ ಹೋದಾಗ, ಪ್ರತಿ ಸಾರಿ ಜಿಂದಾಲ್ಗೆ ನ್ಯಾಚುರೋಪತಿಗೆ ಹೋದಾಗ ನಾನು ಒಂದು ಸಾರಿ ಮೈಗೆ ಸಗಣಿ, ಇನ್ನೊಂದು ಸಾರಿ ಮೈಗೆ ಮಣ್ಣು, ನಮಗೆ ಜೇಡಿ ಮಣ್ಣು, ಇನ್ನೊಂದು ಸಾರಿ ನಮ್ಮದು ನ್ಯಾಚುರಲ್ ಅರಿಶಿನ ಇದೆಲ್ಲ ಇರ್ತಲ್ಲ, ಅದ್ರ ಜೊತೆಗೆ ಜೇಡಿ ಮಣ್ಣು. ಈ ರೀತಿ ನ್ಯಾಚುರೋಪತಿಗೆ ಹೋದಾಗ ನ್ಯಾಚುರೋಪತಿಯಲ್ಲಿ ಸ್ನಾನ ಮಾಡಿಸ್ತೇನೆ ನಮ್ಗೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರುತ್ತಲ್ಲ, ಚರ್ಮ ರೋಗಗಳು ಹೋಗಲಿ ಅಂತ. ಬಹುಶಃ ನಮ್ಮೇನಾದ ಕಾರ್ಯಕರ್ತರು ಅಪ್ಪಾಜಿಯವರಿಗೆ ಆಗಲಿ ಅಥವಾ ಇನ್ಯಾರಿಗೇ ಆಗಲಿ ಅಕಸ್ಮಾತ್ ಸಗಣಿ ಹತ್ತಿದ್ರೆ, ಆ ಪವಿತ್ರ ದಿನ ಸ್ನಾನ ಮಾಡಿದರೆ ಅವ್ರ ಮೈಮೇಲಿರೋ ರೋಗ ಎಲ್ಲ ಹೊರಟೋಗಿರೋದು. ಸರ್, ಈಗ ಕಳಪೆ ತೊಗರಿ ಬೀಜ ವಿತರಣೆಯಲ್ಲಿ ಕಾಂಗ್ರೆಸ್ ಪೂರಕವಾಗಿರ್ತಕ್ಕಂಥ ಯಾವುದೇ ಹೋರಾಟಗಳನ್ನು ರೈತ ಸಂಘಟನೆಗಳು ಹಾಕ್ಕೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ರೈತ ಮೋರ್ಚಾ ಬೆಂಬಲ ಮಾಡ್ತೇವೆ. ನಮ್ಮನ್ನು ಕರೆದು ನಾವು ಅದರಲ್ಲೂ ಭಾಗವಹಿಸ್ತೇವೆ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ನನಗೆ ಓಟ್ ಹಾಕೋರು ಜನ ಅಪ್ಪಾಜಿ ನಾಡಗೌಡರಲ್ಲ. ಅಪ್ಪಾಜಿ ನಾಡಗೌಡ ಆಶೀರ್ವಾದ ಅವಶ್ಯಕತೆಯೂ ನನಗಿಲ್ಲ, ಅವ್ರ ಓಟು ನನಗೆ ಬೇಡ. ನಾನು ಜನರ ಓಟ್ ಕೇಳ್ತೇನೆ. 3 ಸಾರಿ ಗೆದ್ದಿದ್ದೇನೆ, ಅವ್ರ ವಿರುದ್ಧನೂ ಗೆದ್ದಿದ್ದೇನೆ. ಈ ಸಾರಿ ಸೋತಿರ್ಬೋದು, ಸೋಲು ಗೆಲುವು ಸಹಜ. ಮುಂದಿನ ಸಾರಿ ಖಂಡಿತವಾಗಿ ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾವ ಜನರ ವಿಶ್ವಾಸವನ್ನು ಗಳಿಸೋದಕ್ಕೋಸ್ಕರ ನಾನು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ, ಶಾಸಕನು ಇಲ್ಲದೇ ಇದ್ದರೂ ಕೂಡ ಹಗಲಿರುಳು ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ನನ್ನ ಜನಕ್ಕೆ ಗೊತ್ತಿದೆ ನಾನು ಏನು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ. ನನ್ನ ನಂಬಿಕೆ ಇದೆ, ಇನ್ನು ಮುಂದಿನ 3 ವರ್ಷನೂ ಕೂಡ 24 ಗಂಟೆ ಊಟ ನೀರು ಬಿಡ್ತೀನಿ ವಿನ ನಮ್ಮ ರೈತರಿಗೋಸ್ಕರ, ನಮ್ಮ ಜನರಿಗೆ ಅನ್ಯಾಯ ಆದಾಗ ಹೋರಾಟನ ಖಂಡಿತ ಮಾಡ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.